ಹೋದರೆ ದೇಹ ಅಗ್ನಿ ಹೋತ್ರಕನ ಪಾಲು. ಧರಿಸಿದಂತಹ ಬಟ್ಟೆಯಾದರೂ ಯಾವಯ್ಯ ಮಡಿವಾಳರ ಪಾಲು. ನೀವು ಓದಿಟ್ಟಂತಹ ದವಸದನ ಧಾನ್ಯಗಳ ದೇವಿಯ ಪಾಲು. ನಿಮ್ಮ ಮಕ್ಕಳು ಹಾಕುವ ಪಿಂಡ, ನಿಮ್ಮ ಮಕ್ಕಳು ಹಾಕುವ ಪಿಂಡ ಹಾಗೆ ಗೂಬೆಗಳ ಪಾಲಾಗದೆ ಅನ್ಯರ ಪಾಲಾಗುವುದೇನಯ್ಯ. ನಿಮ್ಮಯ್ಯ ಪುಣ್ಯವ್ಯಾವುದೆಂದರೆ ನೀವು ಮಾಡತಕ್ಕಂತಹ ಪಾಪ ಪುಣ್ಯಗಳೆರಡೇ ನಿಮ್ಮ ಪಾಲು. ಪಾಪ ಕರ್ಮಗಳೆರಡೇ ನಿಮ್ಮ ಪಾಲು. ನಿಮ್ಮ ಸಂಗಡ ಬರುವುದಿಲ್ಲ. ಅಂದರೆ ತನ್ನುವ ತೋಟವ ಮಾಡಿ ಅನ್ನವ ಕುಡಲಿಯನ್ನಾಗಿರಿಸಿಕೊಂಡು ಬಗೆದೊಡಿ ಭಕ್ತಿ ಭಕ್ತಿ ಎಂಬ ಗಾನಮಯ ಭಂಬರೇಂದ್ರ ಈ ಪ್ರಕಾರವಾಗಿ ಆಗಸದಿಂದ ಬಿಡುವ ಮಳೆಹನಿಗಳೆಲ್ಲವೂ ಮುತ್ತುಗಳೇ ಆದೊಡಿ. ಆಗಸದಿಂದ ಬಿದುರುವ ಮಳೆಹನಿಗಳೆಲ್ಲವೂ ಮುತ್ತುಗಳೇ ಆದೊಡಿ. ಮುಂದಿನ ಭವದ ಬಳ್ಳಿಗೆ ಬೀಜವಿರುವುದೇನಣ್ಣ. ಅಂತೆಯೇ ಪ್ರತಿಯೋರ್ವ ಮನುಜನು ಹುಟ್ಟಿದ ಪ್ರತಿಯೊಬ್ಬ ಮಾನವನು ಶಿಕ್ಷಣೆಯ ಜ್ಞಾನಿಯೇ ಆದೊಡಿ. ಮುಂದಿನ ಭವದ ಬಳ್ಳಿಗೆ ಬೀಜವೆಲ್ಲಿ ಹೋಗಣ್ಣ. ಆದ ಕಾರಣ ಸಾವಿರಕ್ಕೆ ಒಬ್ಬನೇ ಸತ್ಯ, ಲಕ್ಷಕ್ಕೆ ಒಬ್ಬನೇ ಜ್ಞಾನಿ, ಕೋಟಿಗೊಬ್ಬನೇ ಶರಣ. ಇಂತಿ ಶರಣನಾದೊಡಿ ಬಸವಣ್ಣನಂತಾಗಬೇಕು. 77 ಮಲೆಯಲ್ಲಿ ಮುದ್ದು ಮುದ್ದಾಗಿ ಕುಳಿತಿರುವಂತಹ ಮಹದೇಶ್ವರನಂತಾಗಬೇಕು. ಬಲರೇ ಶರಣೇ ಆದೊಡಿ ಅಕ್ಕ ಮಹಾದೇವಿಯಂತಾಗಬೇಕು, ಅಕ್ಕ ನಾಗಲಾಂಬಿಕೆಯಂತಾಗಬೇಕು. ಇವರೈವರೊಳಗನ ಯಾರಾಗಬಲ್ಲಿರಯ್ಯ. ಈ ಪ್ರಕಾರವಾಗಿ ಅಸಮಾಸ ಗಂಡುಗಲಿ ವೀರಭದ್ರ ಸಮಯ ಕಮ್ಮಿ ಇರುವುದಕ್ಕಾಗಿ ಕಾರ್ಯಕ್ರಮದ ವಚನವನ್ನ ಮುಕ್ತಾಯಗೊಳಿಸಿ ಮುಂದಿನ ಭಾಗದಲ್ಲಿ ಬಿತ್ತರಿಸುತ್ತಿದ್ದೇನೆ. ವೀರಭದ್ರೇಶ್ವರನು